Like how many boys you have rejected? ಆಲ್ಮೋಸ್ಟ್ ಎಲ್ಲರೂ ರಿಜೆಕ್ಟ್ ಮಾಡಿದೀನಿ. 5. 5. Okay. So ಏನ್ characteristics ಇದ್ರೆ you are okay with that guy? ಐ ಡೋಂಟ್ ವಾಂಟ್ ನನ್ಕಿಂತ ಸ್ವಲ್ಪ ಜಾಸ್ತಿ ಹೈಟ್ ಇರ್ಬೇಕು ಅಂತ ನನಗೆ ಇಷ್ಟ. Okay. ಅಂದ್ರೆ ಅವನೇ ಅರ್ನ್ ಮಾಡ್ಬೇಕು ಅಂತ ಇಲ್ಲ, ನಾನು ಅರ್ನ್ ಮಾಡ್ತೀನಿ. ರಿಜೆಕ್ಟ್ ಆಗಿಲ್ಲ, ನಾ ಹುಡುಗಿಯರ ನಂಗ ಪ್ರಪೋಸ್ ಮಾಡ್ಯಾರ. ನೀ ಇನ್ನೂವರೆಗೂ ಎಷ್ಟ್ ಲವ್ ಮಾಡಿದೀನಿ ಹೇಳಿ. ಅಪ್ರೋಚ್ ಮಾಡಿಲ್ಲ ನಾನು. ನಿಂಗ ಅಪ್ರೋಚ್ ಮಾಡಿರ್ಬೋದಿಲ್ಲ ಅಂದ್ರ ಅದನ್ನು ಆಗಿಲ್ಲ. ಅಲ್ಲ ಸ್ಮಾರ್ಟ್ ಅದಿ ಮತ್ತ ಮಾಡಂಗಿಲ್ಲ. ಇಲ್ಲ ಹುಡುಗಿಯರ್ ಮಾಡ್ತಾರ ಮತ್ ನೀನ್ ಮಾಡಂಗಿಲ್ಲ. ನಾ ಅಲ್ಲಿ ಯಾವ್ದಾರು ಹುಡುಗಿ ಪ್ರಪೋಸ್ ಮಾಡ. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮ್ಯೂಸಿಕ್ ಫಿಕ್ಸ್ ಟುಡೇ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಏನಪ್ಪ ಕಂಟೆಂಟ್ ಅಂತಂದ್ರ, ನಿಮ್ಗೆಲ್ಲರಿಗೂ ಗೊತ್ತಿದ್ದಂಗ ಇವಾಗಿನ ಜನರೇಷನ್ ಒಳಗ ಹುಡುಗಿ ಮತ್ತ ಹುಡುಗರದ್ದು ಎಕ್ಸ್ಪೆಕ್ಟೇಷನ್ಸ್ ಬಾಳ ಇರ್ತಾವು. ದಟ್ ಟು ಎಸ್ಪೆಷಲಿ ಹುಡುಗಿಯರ್ದು. ಅವು ಏನ್ ಎಕ್ಸ್ಪೆಕ್ಟೇಷನ್ಸ್, ಅವ್ರು ಏನ್ ಎಕ್ಸ್ಪೆಕ್ಟ್ ಮಾಡ್ತಾರ ಹುಡುಗರಿಂತ್ರ ಅಂತೇಳಿ ಕೇಳೋಣ. ಫನ್ ಇರುತ್ತ, ಮಜಾ ಇರುತ್ತ. ಲಾಸ್ಟ್ ವರ್ಗು ನೋಡ್ರಿ, ಮಿಸ್ ಮಾಡ್ಬೇಡ್ರಿ, ಬರ್ರಿ. ಲೈಕ್ ಹೌ ಮೆನಿ ಬಾಯ್ಸ್ ಯು ಹ್ಯಾವ್ ರಿಜೆಕ್ಟೆಡ್? ಐ ಮೀನ್ ಲೈಕ್ ಎಷ್ಟ್ ಜನ ಹುಡುಗರು ನಿಮ್ಗೆ ಅಪ್ರೋಚ್ ಮಾಡಿದ್ದಾರೆ ಇಲ್ಲಿ? ಸ್ವಲ್ಪ ಜನ ಮಾಡಿದ್ದಾರೆ, ಆಲ್ಮೋಸ್ಟ್ ಎಲ್ಲರೂ ರಿಜೆಕ್ಟ್ ಮಾಡಿದೀನಿ, ಯಾರನ್ನೂ ಒಪ್ಕೊಂಡಿಲ್ಲ. ಇವಾಗ ಗುಡ್ ನೇಮ್ ಮೇಘ. ಮೇಘ. ಸೊ ನೀವು ಇಲ್ಲಿವರೆಗೂ ಎಷ್ಟು ಜನ ರಿಜೆಕ್ಟ್ ಮಾಡಿದೀರಾ? ರಿಜೆಕ್ಟ್ ಅಂತ ಅಂದ್ರೆ ರಿಜೆಕ್ಟ್ ಆಸ್ ಇನ್ ಲೈಕ್ ಬಾಯ್ಸ್ ಬಂದು ನಿಮ್ಗೆ ಕೇಳಿರ್ತಾರೆ, ಈ ತರ ನೀವು ನಂಗೆ ಇಷ್ಟ ಅಥವಾ ವಾಟ್ ಎವರ್ ಇಟ್ ಮೇ ಬಿ. ಸೊ ನೀವು ಇಗ್ನೋರ್ ಮಾಡಿರ್ತೀರಾ ಅಥವಾ ಗೋಸ್ಟ್ ಮಾಡಿರ್ತೀರಾ, ಆ ತರ. ಸೊ ಎಷ್ಟ್ ಜನ ಇನ್ ಟರ್ಮ್ಸ್ ಆಫ್ ನಂಬರ್? 5. 5. ಓಕೆ. ಈ ತರ ಕ್ಯಾರೆಕ್ಟರಿಸ್ಟಿಕ್ಸ್ ಇದ್ರೆ ಎಕ್ಸೆಪ್ಟ್ ಮಾಡ್ತೀನಿ ನಾನು, ಇಲ್ಲ ಅಂದ್ರೆ ಮಾಡಲ್ಲ ಅಂತ ಇರುತ್ತಲ್ಲ. ಸೊ ಏನ್ ಕ್ಯಾರೆಕ್ಟರಿಸ್ಟಿಕ್ಸ್ ಇದ್ರೆ ಯು ಆರ್ ಓಕೆ ವಿತ್ ದಟ್ ಗಾಯ್? ಆಲ್ಮೋಸ್ಟ್ ನಂಗೆ ಈಗಿನ ಜನರೇಷನ್ ನೋಡ್ತಿದ್ರೆ ಲವ್ ಮೇಲೆ ಯಾಕೋ ಇಂಟ್ರೆಸ್ಟ್ ಬರ್ತಿಲ್ಲ. ಅಂದ್ರೆ ಒಬ್ಬೊಬ್ರ ಮೇಲೆ ಅನ್ಸುತ್ತೆ ಲವ್ ಮಾಡ್ಬೇಕು, ನಾವು ಚೆನ್ನಾಗಿರ್ಬೋದು ಅಂತ, ಬಟ್ ಇಂಟ್ರೆಸ್ಟ್ ಸ್ವಲ್ಪ ಕಮ್ಮಿ ಇದೆ. ಸೊ ಐ ಡೋಂಟ್ ವಾಂಟ್ ಟು ಗೋ ಇನ್ ರಿಲೇಶನ್ಶಿಪ್. Yeah, I agree. That is there, but still, like you can't run away from this, right? Yeah. Obviously, at certain point, ನೀವು like ಯಾರನ್ನಾರು ಒಬ್ಬನ ಸೆಲೆಕ್ಟ್ ಮಾಡ್ಲೇಬೇಕು. ಹಾ. ಸೊ ಸಪೋಸ್ ನಿಮ್ ಪಾರ್ಟ್ನರ್ ಯಾವ ತರ ಇದ್ರೆ ನಿಮ್ಗೆ ಓಕೆ? ಸೊ ವಾಟ್ ಆರ್ ದಿ ಕ್ಯಾರೆಕ್ಟರಿಸ್ಟಿಕ್ಸ್? ಕ್ಯಾರೆಕ್ಟರ್ ಅಂದ್ರೆ ನನಗೆ ಲಾಯಲ್ ಆಗಿರ್ಬೇಕು, Okay. ಪ್ಲಸ್ ಏನೇ ಇದ್ರು ಶೇರ್ ಮಾಡ್ಕೋಬೇಕು ನನ್ನ ಹತ್ರ. ಓಕೆ. ಓಕೆ, ನನ್ಕಿಂತ ಸ್ವಲ್ಪ ಜಾಸ್ತಿ ಹೈಟ್ ಇರ್ಬೇಕು ಅಂತ ನನಗೆ ಇಷ್ಟ. ಓಕೆ. ಅಂದ್ರೆ ಅವನೇ ಅರ್ನ್ ಮಾಡ್ಬೇಕು ಅಂತ ಇಲ್ಲ, ನಾನು ಅರ್ನ್ ಮಾಡ್ತೀನಿ, ಅವನು ಅರ್ನ್ ಮಾಡ್ತೀವಿ, ಇಬ್ರು ಶೇರಿಂಗ್ ಅಲ್ಲಿ ಮಾಡ್ಕೋಬಹುದು. ಎಲ್ರೂ 10 ಸೆಕೆಂಡ್ ಮೌನಾಚರಣೆ ಮಾಡೋಣ. ನಿಮ್ಗೆ ನೀವು ಇಷ್ಟಪಡೋ ಹುಡುಗ ಯಾವ ತರ ಇರ್ಬೇಕಂತ ಇದೆ ಕ್ಯಾರೆಕ್ಟರಿಸ್ಟಿಕ್ಸ್? ಜನರೇಷನ್ ಅಲ್ಲಿ ನಾವು ಲಾಯಲ್ಟಿಗಿಂತ ಏನು ಎಕ್ಸ್ಪೆಕ್ಟೇಷನ್ಸ್ ಮಾಡಕ್ ಆಗಲ್ಲ. ಓಕೆ. ಅಂಡ್ ಅರ್ನ್ ಅದೆಲ್ಲ ನನಗೆ ಅದೇನು ಎಕ್ಸ್ಪೆಕ್ಟೇಷನ್ಸ್ ಇಲ್ಲ. ಲೈಕ್ ಇನ್ ದಿಸ್ ಜನರೇಷನ್ ನಾನು ಆಸ್ ಅ ಫೆಮಿನಿಸ್ಟ್ ನಾನೇ ಲೈಕ್ ಅರ್ನ್ ಮಾಡ್ಬೇಕು ಆ ತರ ನನಗೆ. ಓಕೆ. ಸೊ ಅವ್ರು ಇಂಡಿಪೆಂಡೆಂಟ್ ಆಗಿರ್ಬೇಕು ನಾನು. ಅವ್ನು ಅರ್ನ್ ಮಾಡಿಲ್ಲ ಅಂದ್ರೂ ಪರವಾಗಿಲ್ಲ, ನೀವ್ ಅರ್ನ್ ಮಾಡಿ ಸಾಕ್ತೀರಾ ಆಗಿದ್ರೆ? ಬಟ್ ನಂಗೆ ಪೇರೆಂಟ್ಸ್ ಅಪ್ರೋಚಿಗೋಸ್ಕರ ಅವ್ರು ಅರ್ನ್ ಮಾಡ್ಲೇಬೇಕಲ್ಲ, ಪೇರೆಂಟ್ಸ್ ಪರ್ಮಿಷನ್ ಮುಖ್ಯ ಅಲ್ವಾ. ಓಕೆ. ಹಾಗಾಗಿ ಪೇರೆಂಟ್ಸ್ ಅಪ್ರೋಚ್ ಮಾಡಿದ್ರೆ ಅಷ್ಟೇ ನಾವು. ಓಕೆ. ಅವ್ರ ಪರ್ಮಿಷನ್. ಓಕೆ. ರಿಕ್ವೈರ್ಮೆಂಟ್ಸ್ ಏನಿಲ್ಲ, ಅವ್ರು ಎಷ್ಟು ಅರ್ನ್ ಮಾಡ್ಬೇಕು ಆ ತರ ಆ ಏನಾದ್ರು? ತರ ಏನಿಲ್ಲ, ಅರ್ನ್ ಮಾಡಿಲ್ಲ ಅಂದ್ರೆ ನಡೀತಾ? ನಾನು ಅರ್ನ್ ಮಾಡ್ತೀನಿ, ಅವನು ಅರ್ನ್ ಮಾಡ್ತಾನೆ, ಸೊ ಶೇರಿಂಗ್ ಮಾಡ್ಕೊಂಡು ಮಾಡ್ಬೋದು. ಆತರ ಕಂಡೀಷನ್ಸ್ ಏನಿಲ್ಲ ನಂಗೆ. ನಮ್ ದೇಶ ಇದೆ ರೀ, ನಾವು ಕೊಟ್ಟಿರೋ ದೇಶ ಇದು. ಇವಾಗಿನ ರಿಲೇಶನ್ಶಿಪ್ ಅಲ್ಲಿ ನಿಮ್ಗೆ ಗೊತ್ತಿದ್ದಂಗೆ ಲವಿಂಗ್ ಸಮ್ಮನ್ ಇಸ್ ಲೈಕ್ ಫಾರ್ ಅ ಟೈಮ್ ಪಾಸ್. ಇಟ್ಸ್ ವೆರಿ ಕ್ಯಾಜುವಲ್ ಫಾರ್ ಪೀಪಲ್. ವಾಟ್ ಯು ಸೇ ಅಬೌಟ್ ದಟ್? ನಿಮ್ಗೆ ಏನ್ ಅನ್ಸುತ್ತೆ ಅದ್ರ ಐ ಬಗ್ಗೆ? ಥಿಂಕ್ ಎಲ್ರು ಹಂಗೆ ಇಲ್ಲ, ಡಿಪೆಂಡಿಂಗ್ ಅಪಾನ್ ದ ಪರ್ಸನ್, ಇವನ್ ಗರ್ಲ್ ಆರ್ ಬಾಯ್. ಗರ್ಲ್ ಕೂಡ ಚೀಟ್ ಮಾಡ್ತಾಳೆ, ಬಾಯ್ ಕೂಡ ಚೀಟ್ ಮಾಡ್ತಾನೆ. ಅದು ಅವ್ರ ಮೇಲೆ ಡಿಪೆಂಡ್, ಅವ್ರು ಹೆಂಗ್ ಲಾಯಲ್ ಆಗಿರ್ತಾರೆ ಅವ್ರ ಮೇಲೆ. ಈಗ ಬಾಯ್ ಟ್ರೂ ಆಗಿ ಲವ್ ಮಾಡ್ತಿದ್ದಾನೆ ಅಂದ್ರೆ ಗರ್ಲ್ ಟ್ರಸ್ಟ್ ಆಗಿ ಅಂದ್ರೆ ಲಾಯಲ್ ಆಗಿರಲ್ಲ, ಗರ್ಲ್ ಮಾಡ್ತಾಳೆ ಅಂದ್ರೆ ಬಾಯ್ ಆಗಿರಲ್ಲ. ಸೊ ಅಂಡರ್ಸ್ಟ್ಯಾಂಡಿಂಗ್ ಅಲ್ಲಿ ಇದ್ರೆ ಬೆಟರ್ ಅಂತ. ನಿಮ್ ಪ್ರಕಾರ ಜಾಸ್ತಿ ಬಾಯ್ಸ್ ಚೀಟ್ ಮಾಡ್ತಾರೆ ಅಥವಾ ಗರ್ಲ್ ಚೀಟ್ ಮಾಡ್ತಾರೆ? ಆಲ್ಮೋಸ್ಟ್ ಇಬ್ರು ಮಾಡ್ತಾರೆ. ನಾನ್ ನೋಡಿರೋ ಹಾಗೆ ಆಲ್ಮೋಸ್ಟ್ ಬಾಯ್ಸ್ ಜಾಸ್ತಿ ಚೀಟ್ ಮಾಡಿರೋದು. ಓಕೆ. ಅದು ನಿಮ್ ಫ್ರೆಂಡ್ಸ್ ಎಲ್ಲ ನೋಡಿರ್ತಿದ್ದೀರಾ ಅಥವಾ? ಫ್ರೆಂಡ್ಸ್ ಎಲ್ಲ ನೋಡಿದಾಗ ಬಾಯ್ಸ್ ಅಂತ ಜಾಸ್ತಿ ಅನ್ಸುತ್ತೆ. ಓಕೆ. ಚೀಟ್ ಮಾಡಿರೋದೇ ಜಾಸ್ತಿ ಇದ್ದಾರೆ ಬಾಯ್ಸ್. ಸೊ ನಿಮ್ ಒಂದ್ ರಿಲೇಶನ್ಶಿಪ್ ಸಕ್ಸಸ್ ಆಗ್ಬೇಕಂದ್ರೆ ಯಾವ ತರ ಇರ್ಬೇಕು ನಿಮ್ ಪ್ರಕಾರ? ಲಾಯಲ್ ಆಗಿರ್ಬೇಕು ಅಂಡ್ ಹುಡ್ಗಿ ಇವಳ ಮಾತೇನು ಕೇಳ್ಬೇಕು ಆ ತರ ಎಲ್ಲ ಇರ್ಬಾರ್ದು. ಈಕ್ವಲ್ ಆಗಿ ಮ್ಯೂಚುವಲ್ ಆಗಿರ್ಬೇಕು ಇಬ್ರು ಅಂಡರ್ಸ್ಟ್ಯಾಂಡಿಂಗ್ ಅಲ್ಲಿ. ಓಕೆ. ಅವ್ರು ಹೆಂಗಿದಾರೆ ನಾವ್ ಅದನ್ನ ಎಕ್ಸೆಪ್ಟ್ ಮಾಡೋದೇ ಲವ್. ಓಕೆ. ಎಕ್ಸ್ಪೆಕ್ಟ್ ಏನು ಮಾಡಬಾರ್ದು, ಎಕ್ಸೆಪ್ಟ್ ಮಾಡ್ಬೇಕು. ಎಕ್ಸೆಪ್ಟ್ ಮಾಡ್ಬೇಕು. ಗರ್ಲ್ಸ್ ಎಕ್ಸ್ಪೆಕ್ಟ್ ಮಾಡೋದೇ ಕೇರಿಂಗ್ ಜಾಸ್ತಿ Caring ಬಾಯ್ಸ್ ಜಾಸ್ತಿ. ಕಡೆಯಿಂದ. ಓಕೆ. ಬಾಯ್ಸ್ ಸ್ವಲ್ಪ ಕೇರಿಂಗ್ ಆಗಿರ್ಬೇಕು. ಓಕೆ. ಅಂದ್ರೆ ಸೊ ಚೇಂಜ್ ಬಾಯ್ಸ್ ಆಗೋದ್ ಕೇರಿಂಗ್ ನೋಡ್ಬಾರ್ದು, ಆಗಿರ್ಬೇಕು. ಚೇಂಜ್ ಮಾಡ್ಬಾರ್ದು ಅವ್ರನ್ನ. ಸೊ ಯಾರ್ಯಾರು ವಿಡಿಯೋಸ್ ನೋಡ್ತಿದ್ದೀರಾ, ಸೊ ಇವ್ರಿಬ್ಬರಿಗೆ ಮಾತಾಡ್ಸಿದ್ಮೇಲೆ ನನ್ಗೆ ಗೊತ್ತಾಗಿದ್ದೇನಂದ್ರೆ
ಬಾಯ್ ಬಂದ್ಬಿಟ್ಟು ಜಾಸ್ತಿ ಕೇರಿಂಗ್ ಇರ್ಬೇಕು ಮತ್ತೆ ಲಾಯಲ್ ಆಗಿರ್ಬೇಕು. ಇವ್ರಿಬ್ರು ಮಾತ್ರ ಮೇನ್ ಆಗಿ ಫೋಕಸ್ ಮಾಡಿದ್ದು ಅಷ್ಟೇನೆ. ಅಷ್ಟೇ. ಸೊ ಅವ್ನ್ ಜಾಸ್ತಿ ಅರ್ನ್ ಮಾಡಿಲ್ಲ ಚೇಂಜ್ ಆಗ್ಬಾರ್ದು ಅಂತ ಹೇಳ್ಬಾರ್ದು. ಓಕೆ ಅವ್ರ ಹೆಂಗ್ ಇಷ್ಟಪಟ್ಟಿರ್ತಾರೋ ಅವ್ರು ಅದನ್ನೇ ಎಕ್ಸೆಪ್ಟ್ ಮಾಡ್ಬೇಕು. ಅವರು ಅಂದ್ರೆ ನಾನ್ ಚೇಂಜ್ ನಿಮ್ ಸಲುವಾಗಿ ಚೇಂಜ್ ಆಗ್ಬೋದು. ಬರ್ತಾರೆ ಆದ್ಮೇಲೆ ಹಿಂಗಿರ್ಬಾರ್ದು ಹಂಗಿರ್ಬಾರ್ದು. ಬಟ್ ಅದಕ್ಕೂ ಮುಂಚೆ ಅವ್ರು ಹಂಗೆ ಇಷ್ಟಪಟ್ಟಿರ್ತಾರೆ ತಾನೆ. ಕರೆಕ್ಟ್. ಬಾಯ್ಸ್ ಏನಂದ್ರೆ ಲವ್ ಅಕ್ಸೆಪ್ಟ್ ಮಾಡಕ್ಕಿಂತ ಮುಂಚೆ ಒಂಥರ ಇರ್ತಾರೆ. ಅಕ್ಸೆಪ್ಟ್ ಮಾಡಿದ್ಮೇಲೆ ನಂಗೆ ಸಿಕ್ತಲ್ಲ ಇನ್ನೇನು ಅಂದ್ಬಿಟ್ಟು ಒಂದ್ ಸ್ವಲ್ಪ ಇಗ್ನೋರ್ ಮಾಡಕ್ ಶುರು ಮಾಡ್ತಾರೆ. ಫಸ್ಟ್ ಹೆಂಗಿದ್ರು ಈಗ ನೆಕ್ಸ್ಟ್ ಕೂಡ ಹಾಗೆ ಇರ್ಬೇಕು. ಅಂದ್ರೆ ಎಫರ್ಟ್ಸ್ ಕನ್ಸಿಸ್ಟೆಂಟ್ ಆಗಿ ಇರ್ಬೇಕು. ಎಫರ್ಟ್ಸ್ ಚೇಂಜ್ ಆಗ್ಬಾರ್ದು. ಚೇಂಜ್ ಆಗ್ಬಾರ್ದು. ಹಂಗಾದ್ರೆ ನಾವು ಲಾಯಲ್ ಆಗಿರ್ಬೋದು. ಸೊ ಎಕ್ಸಾಂಪಲ್ ಇವಾಗ ಇಲ್ಲೇ ಯಾರ್ದಾದ್ರು ಅಂತ ತಗೊಳ್ಳೋಣ. ಸೊ ನಾವಿಬ್ರು ರಿಲೇಶನ್ಶಿಪ್ ಅಲ್ಲಿ ಇದೀವಿ ಅಂದ್ರೆ ನೀವು ನನ್ ಕ್ಲೋಸ್ ಫ್ರೆಂಡ್. ಸೊ ನಿಮ್ಗೆ ಓಕೆನಾ ಲೈಕ್ ಏನೋ ನಾನು ಬೆಸ್ಟ್ ಫ್ರೆಂಡ್ ಜೊತೆ ಕ್ಲೋಸ್ ಆಗಿರೋದು? ನಾಟ್ ಓಕೆ. ನಿಮ್ಗೆ? ಐ ಆಮ್ ನಾಟ್ ಓಕೆ ವಿತ್ ಇಟ್. ನಾಟ್ ಓಕೆ. ಸೊ ಅಂದ್ರೆ ಒಂದ್ ಹುಡುಗ ಯಾರಾದ್ರೂ ರಿಲೇಶನ್ಶಿಪ್ ಅಲ್ಲಿ ಇದಾನಂದ್ರೆ ಅವ್ನು ಥರ್ಡ್ ಪರ್ಸನ್ ಏನಾದ್ರು ಮಾಡ್ತಾರೆ ಅನ್ನೋ ಭಯ ಇರುತ್ತೆ ನಮಗೆ. ಸೊ ಜಾಸ್ತಿ ನಮ್ಮವ್ರನ್ನ ಶೇರ್ ಮಾಡ್ಕೊಳಕ್ ಬಿಡಲ್ಲ ಯಾರು. ಶೇರ್ ಆತರ ಹೇಳ್ತಿಲ್ಲ ನಾನು. ಆಸ್ ಎ ಕ್ಲೋಸ್ ಫ್ರೆಂಡ್ ಆದ್ರೂ ಸ್ವಲ್ಪ ಜಲಸ್ ಆದ್ರೂ ಇದ್ದೇ ಇರುತ್ತೆ. ಎಷ್ಟ್ರಲ್ಲಿ ಇರ್ಬೇಕು ಅಷ್ಟ್ರಲ್ಲಿ ಇದ್ರೆ ಸಾಕು, ನಾವು ಅರ್ಥ ಮಾಡ್ಕೋತೀವಿ. ಇಲ್ಲಿವರೆಗೂ ನೀವ್ ಎಷ್ಟು ಹುಡುಗಿರ್ ಕಡೆ ಅಂತ ರಿಜೆಕ್ಟ್ ಆಗಿರಿ? ರಿಜೆಕ್ಟ್ ಆಗಿಲ್ಲ ನಾ ಹುಡುಗಿಯರ್ ನಂಗ ಪ್ರಪೋಸ್ ಮಾಡ್ಯಾರ. ರಿಜೆಕ್ಟ್ ಅಂತ ಏನಿಲ್ಲ. ಎಷ್ಟ್ ಜನ ಪ್ರಪೋಸ್ ಮಾಡ್ಯಾರ? ಒಂದ್ 3 ಜನ. ಇದು ಆಕ್ಚುಲಿ ಚೆನ್ನಾಗಿರೋದು. ಸೊ ನೀವ ರಿಜೆಕ್ಟ್ ಮಾಡಿರಿ ಹುಡುಗಿಯರ್ನ? ರಿಜೆಕ್ಟ್ ಮಾಡಿಲ್ಲ, ನಾನು ಲವ್ ಮಾಡೇನಿ. ಸೊ ಅಂದ್ರೆ 3 ಪಾಸ್ಟ್ ಅದಾವ ಅನ್ನತ್ತೀರಿ? ಹಾ 3 ಪಾಸ್ಟ್ ಅದಾವ. ಇವಾಗ ಏನಿಲ್ಲ, ಪ್ರೆಸೆಂಟ್ ಒಳಗೆ ಏನಿಲ್ಲ. ಸೊ ನಿಮಗ್ ಹಂಗಿದ್ರ ಇದ್ರಾಗ ಎಕ್ಸ್ಪೀರಿಯನ್ಸ್ ಐತಿ. ಸೊ ನಿಮ್ ಪ್ರಕಾರ ರಿಲೇಶನ್ಶಿಪ್ ಒಳಗ ಚಲೋ ಇರ್ಬೇಕಪ್ಪ ಅಂತಂದ್ರ ಹೆಂಗಿರ್ಬೇಕು? ನೀವ್ ಏನ್ ಸಜೆಷನ್ ಕೊಡ್ತೀರಿ ನೀವು? ನನ್ ಪ್ರಕಾರ ಸಜೆಷನ್ ಅಂದ್ರ ಹುಡ್ಗಿರ್ ಏನ್ ಹೇಳ್ತಾರಲ್ಲ ಅದ್ ಕೇಳ್ಕೊಂತ ಇದ್ರ ರಿಲೇಶನ್ಶಿಪ್ ಬರಬರ್ ಇರ್ತೈತಿ. ಅವ್ರ ಏನ್ ಹೇಳ್ತಾರ ಅದನ್ನ ಕೇಳ್ಕೊಂತ ಇರ್ಬೇಕ. ಸೊ ಅವ್ರು ಹೇಳಿದಕ್ಕೆಲ್ಲ ಹ್ಞೂ ಅನ್ಬೇಕಷ್ಟೇ. ಇಲ್ಲ ಅಂತಂದ್ರೆ ರಿಲೇಶನ್ಶಿಪ್ ಕಟ್ ಆಗಿಬಿಡುತ್ತೆ. ಓಕೆ. ಸೊ ನೀವು ಇಲ್ಲಿವರೆಗೂ 3 ರಿಲೇಶನ್ಶಿಪ್ ಇದ್ರು 3 ರಿಲೇಶನ್ಶಿಪ್ ಒಳಗೂ ಅವರ ಬಂದ್ ಅಪ್ರೋಚ್ ಮಾಡ್ಯಾರ ನಿಮ್? ಅವ್ರು ಅಪ್ರೋಚ್ ಮಾಡ್ಯಾರ, ನಾ ನೀವ್ ಮಾಡಿಲ್ಲ. ಮಾಡಿಲ್ಲ? ಇಲ್ಲ 100% ಮತ್ತ. ಓಕೆ. ಬಟ್ ಏನಂದ್ರ ಅವ್ರ ನಮ್ ಕಡೆ ಎಂಡ್ ಮಠ ಅಂತೂ ಇರಂಗಿಲ್ಲ. ಈಗ 3 ಬಂದಾರ, 3 ತಾನಾಗಿನ ಹೋಗ್ಯಾರ. ಮತ್ ನನ್ನ ಬ್ಲಾಕ್ ಹಾಕ್ಯಾರ ಅವ್ರ. ಅಂದ್ರೆ ಬ್ಲಾಕ್ ಹಾಕಿಲ್ಲ. ಈ ಬ್ಲಾಕ್ ಹಂಗಿದ್ರೆ ಈಗ ನೀವು ನಿಮ್ ಪ್ರಕಾರ ಸಿಂಗಲ್ ಆಗಿರೋದು ಚಲೋನೋ ಏನ್ ರಿಲೇಶನ್ಶಿಪ್? ಸಿಂಗಲ್ ಆಗಿ ಚಲೋ ರೋಪಣ್ಣ. ಸೊ ಅಂದ್ರೆ ರಿಲೇಶನ್ಶಿಪ್ ಗುಡ್ ಅಲ್ಲ? ಗುಡ್ ಅಲ್ಲ. ಸುಮ್ಮ ಎದಕ್ ಬೇಕಾ? ಮನ್ಯಾಗ ಹೆಂಗಾದ್ರು ಮದ್ವಿ ಮಾಡ್ತಾರ, ಆರಾಮ್ ಇದ್ ಬಿಡುದು, ಎಂಜಾಯ್ ಮಾಡ್ಕೊಂತ. ಇವಾಗನ ಇಲ್ಲಿವರೆಗೂ ನೀವು ಎಷ್ಟ್ ಮಂದಿ ಹುಡುಗಿಯರ್ ಕಡೆಯಿಂದ ರಿಜೆಕ್ಟ್ ಆಗಿರಿ? ರಿಜೆಕ್ಟ್ ಆಗಿದಂದ್ರೆ 2 ಕಡೆಯಿಂದ. ನನ್ನ ಅನುಭವದ ಪ್ರಕಾರ ಹುಡುಗಿಯಾರ ಇಲ್ದಲ್ಲ ಆರಾಮಾಗಿರ್ಬೋದು. ಸೊ ಇವ್ರೆಲ್ಲ ಬಹಳ ಅನುಭವಸ್ಥರು ಅದಾರ, ಎಕ್ಸ್ಪೀರಿಯನ್ಸ್ ಅದಾರ. ಸೊ ಇವ್ರು ಹೇಳೋ ಪ್ರಕಾರ ರಿಲೇಶನ್ಶಿಪ್ ಗುಡ್ ಅಲ್ಲ, ಸೊ ಆರಾಮಾಗಿ ಸಿಂಗಲ್ ಇರೋದು ಬೆಸ್ಟ್ ಅಂತ ಹೇಳತ್ತಾರ. ಸಿಂಗಲ್ ಇರೋದು ಬೆಸ್ಟ್. ಏನಂದ್ರ ನಾ ಇನ್ನೊಂದ್ ಹೇಳ್ಬೇಕಂದ್ರ ಇಬ್ರು ಒಂದೇ ಕಡೆ ಇರ್ಬೇಕಾ. ಕಾಲೇಜ್ ಅಕ್ಕಿ ಒಂದೇ ಇರ್ಬೇಕು, ನಾವು ಒಂದೇ ಇರ್ಬೇಕಾ. ಅಂದ್ರ ಮೇಂಟೈನ್ ಮಾಡ್ಕೊಂಡ್ ಹೋಗ್ಬೋದ. ಅಲ್ಲೊಂದ್ ಕಡೆ ಇಲ್ಲಿ ಮಾಡ್ತು, ಇಲ್ಲಿ ನಾವು ಡಿಪ್ಲೊಮಾ ಮಾಡ್ತು, ಅವ್ರ ಅಲ್ಲಿ ಬೆಳಗಾವ್ ಒಳಗ್ ಮಾಡ್ತಾರ. ಅಂದ್ರ ಅಲ್ಲೇ ಬೇರೆ ಕಡೆ ಕಾಂಟ್ಯಾಕ್ಟ್ ಹೋಗಿರ್ತಿತ್ತದ. ನಮ್ ದೋಸ್ತರು ರಗಡೆಗೆ ಹಂಗ ಅಲ್ಲೊಂದು ಇಲ್ಲೊಂದು ಹಾಕ. ಮತ್ತ ಆಜು ಬಾಜು ಹುಡುಗಿ ನೋಡ್ರಿ ಒಂದ್ ಸ್ವಲ್ಪ ಜೀವ ಬೇಡ ಬೇಡ ಅಂತ ಅನ್ಸುತ್ತಾನೆ. ಸುಮ್ನೆ ಮನೆಯಲ್ಲಿ ಹೇಳ್ರಿ ಮದುವೆನ ಮಾಡ್ತಾರ ಅಂತ ಹೇಳಿ. ನೀ ಇನ್ನೂವರೆಗೂ ಎಷ್ಟ್ ಲವ್ ಮಾಡಿದೀನಿ ಹೇಳ. ಇಲ್ಲ ಬ್ರೋ, ನಾವ್ ಯಾರು ಇಷ್ಟಪಟ್ರೆ ನಮ್ಮನ್ನ ಯಾರು ಇಷ್ಟ ಪಡ್ಬೇಕಲ್ಲ. ಇದೆಲ್ಲ ಹುಡುಗರು ಕಾಮನ್ ಡೈಲಾಗ್ ಇದ. ಇಲ್ಲ ಬ್ರೋ, ನನ್ಗೇನ್ ಇಲ್ಲಿವರೆಗೂ ಏನ್ ಯಾರಿಗೂ ಹೋಗಿ ಅಪ್ರೋಚ್ ಮಾಡಿಲ್ಲ ನಾನು. ನಿಂಗ ಅಪ್ರೋಚ್ ಮಾಡಿರ್ಬೋದಿಲ್ಲ ಅಂದ್ರ? ಅದನ್ನು ಆಗಿಲ್ಲ. ನಿನ್ನ ಅವಾಗ ಅವಾಗ ಗಂಡಸು ಅಂತ ಅನ್ಕೋತೀವಲ್ಲ ನಾವು, ಅದು ನಾವ್ ಮಾಡೋ ಮಿಸ್ಟೇಕ್. ಅಲ್ಲ ಸ್ಮಾರ್ಟ್ ಅದಿ ಮತ್ತ ಮಾಡಂಗಿಲ್ಲ. ಇಲ್ಲ ಹುಡುಗರು ಮಾಡ್ತಾರ, ಮತ್ ನೀನ್ ಮಾಡಂಗಿಲ್ಲ. ಸ್ಮಾರ್ಟ್ ಅದಿ ಬ್ರೋ, ನಾ ಸ್ಮಾರ್ಟ್ ಇಲ್ಲ. ಇಲ್ಲ ನೀನು ಓದಿರೋಪ. ಬೇಕಾದ್ರೆ ನೀ ಅಲ್ಲಿ ಯಾವ್ದಾರು ಹುಡುಗಿ ಪ್ರಪೋಸ್ ಮಾಡ, ಹೇಳ್ರಿ ನಾನು ನಿನ್ ಜೋಡಿ ಇರ್ತೀನಿ ಬೇಕಾದ. ಸೊ ಮ್ಯೂಸಿಕ್ ಫ್ರೀಕ್ ಸ್ಟುಡಿಯೋ ಅಂತ ಹೇಳಿ ಯೂಟ್ಯೂಬ್ ಚಾನಲ್ ಐತಿ. ಸೊ ವಿಡಿಯೋ ಬರ್ತೈತಿ ಮುಂದಿನ ವಾರದಾಗ, ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮಾತಾಡ್ ಖುಷಿ ಆಯ್ತಾ? ಐ ಹೋಪ್ ನೀವು ಲಾಗ್ ಎಂಜಾಯ್ ಮಾಡಿದ್ರ ಅನ್ಕೋತೀನಿ ನಾನು. ವಿಡಿಯೋ ಇಷ್ಟ ಆಗಿದ್ರ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಇನ್ನೂ ಒಂದ್ ಚಲೋ ಕಂಟೆಂಟ್ ಜೊತೆ ನೆಕ್ಸ್ಟ್ ಟೈಮ್ ಸಿಗ್ತೀನಿ ನಾನು. ಅಲ್ಲಿವರೆಗೂ ಮಿಸ್ ಮಾಡ್ಕೊತಾ ಇರ್ರಿ. ಟೇಕ್ ಕೇರ್, ಬಾಯ್.